ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ. ಸಮಾಜ ಕರೆಯುತ್ತಿದೆ ಒಂದುಗೂಡಿ ಬನ್ನಿರಿ, ಸಮಾಜ ಕರೆಯುತ್ತಿದೆ ಒಂದುಗೂಡಿ ಬನ್ನಿರಿ. ಭೂಮಿಯಿಂದ ಮುಗಿಲಿಗೆ ಕೂಗಿ ಆದಿ ಜನ ಶಕ್ತಿಯ ಲೋಕಕ್ಕೆಲ್ಲ ಸೇರುವ ಕೋಟಿ ಕಂಠ ಕೂಗಿ ಹೇಳಿರುವ ಐಕ್ಯತೆಯನ್ನು ಸಾರುವ ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆ ಕರೆಯುವ ಪುರೋಹಿತ ಶಾಹಿಯಾಗಿ ಹೇಳಿವೆ. ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ನಮ್ಮ ಜೊತೆ ಇರುವರಂದು ಗುರು ಎಂಬ ಮಾತೆ ಇಲ್ಲ, ಮುನ್ನುಗ್ಗುತ್ತ ಸಾಗಿರಿ. ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ. ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. 20ನೇ ಶತಮಾನದ ಗಾಂಧಿ ಯುಗವು ಮುಗಿದಿದೆ. ಒಂಗಿನಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಕೋಟಿ ಕಂಠ ಕೂಗಿ ಹೇಳಿವೆ. ಇವತ್ತು ಜಾತಿವಾದಿಗಳಾಗಿದ್ದಾರೆ, RSS ನ ಮುಖವಾದಿಗಳಾಗಿದ್ದಾರೆ. ಇದು ನಮ್ಮೆಲ್ಲರೂ ಕೂಡ ಬಹಳ ದುರ್ದೈವದ ಸಂಗತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು RSS ನ ವಿಚಾರಧಾರೆ ಅಂತ ಹೇಳಿದ್ರೆ 1940ರಲ್ಲಿ ಏನು ಗೋಲ್ವಾಲ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ನಾವು ಯಾಕೆ RSS ಅನ್ನ ವಿರೋಧ ಮಾಡ್ತಾ ಇದ್ದೇವೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ, ಆ ಗೋಲ್ವಾಲ್ಕರ್ ಅವರು ಆ ಕಾಲದಲ್ಲಿ ಸ್ವತಂತ್ರ ಬರೋಕ್ಕಿಂತ ಪೂರ್ವದಲ್ಲಿ ಬಂಚ್ ಆಫ್ ಥಾಟ್ಸ್ ಅಂತಕ್ಕಂಥ ಅವರ ಪುಸ್ತಕದಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಈ ದೇಶಕ್ಕೆ ಸ್ವತಂತ್ರ ಬರುವುದನ್ನು ಸ್ವಾಗತ ಮಾಡ್ತಾ ಇದ್ರು ಕೂಡ ಈ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ನೀವು ಸ್ವಾತಂತ್ರ್ಯವನ್ನು ಕೊಡೋದಾದ್ರೆ ನಾವು ಬ್ರಿಟಿಷರ ಗುಲಾಮರಾಗಿ ಇರ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳೋದು. ಅಲ್ಲೇ RSS ನ ವಿಚಾರಧಾರೆ ಎಂದಿಗೂ ಕೂಡ ಈ ದಲಿತರ ಪರವಾಗಿ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಹೇಳಬೇಕಾಗ್ತಾ ಇದೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡಿದೆ. ನಾವು ನಮ್ಮ ಉದ್ದೇಶ ನ್ಯಾಯ ಮತ್ತು ಹಕ್ಕುಗಳ ರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಈ ದೇಶದಲ್ಲಿ ಇನ್ನು ಮುಂದೆ ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತಾ ಇದೆ. ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತಾ ಇದೆ. ಇಲ್ಲಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಇವತ್ತು ಬಿಜೆಪಿನವರು, RSSನವರು, ಬಜರಂಗ ದಳದವರು, ಮತೀವಾದಿಗಳು, ಸನಾತನವಾದಿಗಳು ಇವತ್ತು ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ಸಂದರ್ಭ ಇದೆ. ಇವತ್ತು ಸಂವಿಧಾನವನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ. ಇವತ್ತು ಯಾರೋ ಏನು ಗ್ವಾಲಿಯರ್ನಲ್ಲಿ ನಿರಂತರವಾಗಿ ಒಬ್ಬ ವಕೀಲ, ನ್ಯಾಯವಾದಿ, ಅವನು ಯಾವ ರೀತಿಯಾಗಿ ಖಂಡಿಸಿದ್ರು ಕೂಡ, ಯಾವ ಪದಗಳಲ್ಲಿ ಖಂಡಿಸಿದ್ರು ಕೂಡ ನಮ್ಮ ಯಾರು ಸಿಟ್ಟು ಹೋಗೋಣ ಅಂತ ಕೆಟ್ಟ ಪದಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಸಂವಿಧಾನವನ್ನ ಟೀಕೆ ಮಾಡ್ತಾ ಇದ್ದಾನೆ. ವಕೀಲ ಸಂಘದ ಅಧ್ಯಕ್ಷನಾಗಿ ಅಧ್ಯಕ್ಷನಾದಂತ ಒಬ್ಬ ವಕೀಲ ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ನಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನು ಕೂಡ ಹೈಕೋರ್ಟ್ನಲ್ಲಿ ಹಾಕಲಿಕ್ಕೆ ಬಿಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ, ವಿಶೇಷವಾಗಿ ಹಿಂದುಳಿದ ವರ್ಗದವರು, ದಲಿತರು ಮತ್ತು ಏನು ಅಲ್ಪಸಂಖ್ಯಾತರು, ನೀವೇನು RSS ಬಜರಂಗ ದಳದ ಜೊತೆ ನೀವಿದ್ದೀರಿ, ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಏನು ಇವತ್ತು ನಮ್ಗೆ ಅಪಮಾನ ಆಗ್ತಾ ಇದೆ, ಸಂವಿಧಾನಕ್ಕೆ ಅಪಮಾನ ಆಗ್ತಾ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಆಗ್ತಾ ಇದೆ. ಇವತ್ತು ಖರ್ಗೆ ಇರುವಂತಹ ಒಬ್ಬ ಮಂತ್ರಿ ಇವತ್ತು RSS ಅವರೇನು RSS ಬ್ಯಾನ್ ಮಾಡ್ಬೇಕಂತ ಹೇಳಿಲ್ಲ. RSS ಚಟುವಟಿಕೆಗಳು ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ, ಧಾರ್ಮಿಕ ಸ್ಥಳದಲ್ಲಿ ನಡೆಸಬಾರ್ದು, ಅದಕ್ಕೆ ಆದೇಶ ಮಾಡ್ಬೇಕಂತ ಹೇಳುದು. ಅದನ್ನೇ ದೊಡ್ಡದು ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಟೀಕೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ವೇದಿಕೆ ಮೇಲೆ ಅನೇಕ ಜನ ಮಾತನಾಡ್ತಕ್ಕಂಥ